ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಹೊಸ ನಿಯಮ ಜಾರಿಗೆ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಬಗ್ಗೆ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಿದ್ರೆ ಪಾನ್ ಕಾರ್ಡ್ ಅಂದ್ರೆ ಏನು? ಪಾನ್ ಕಾರ್ಡ್ ಏನಕ್ಕೆ ಬೇಕು ನಮಗೆ? ಪಾನ್ ಕಾರ್ಡ್ ಅಷ್ಟೊಂದು ಇಂಪಾರ್ಟೆಂಟಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಬನ್ನಿ. ನಮ್ಮ ದೇಶದಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಇದಕ್ಕೆಲ್ಲ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ಪಾನ್ ಕಾರ್ಡ್ಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆನ ಕೊಡಬೇಕಾಗಿದೆ. ಇದು ಕೂಡ ನಮ್ಮನ್ನ ಒಂದು ದೇಶದ ಪ್ರಜೆ ಅನ್ನೋದನ್ನ ಪ್ರತಿನಿಧಿಸುತ್ತೆ. ಜೊತೆಗೆ ಇದು ನಮ್ಮ ಒಂದು ಐಡಿ ಕಾರ್ಡ್ ಆಗಿ ಐಡೆಂಟಿಫೈನ ಮಾಡುತ್ತೆ. ಹಾಗಿದ್ರೆ ಪಾನ್ ಕಾರ್ಡ್ ನಾವೆಲ್ಲೆಲ್ಲಿ ಬಳಸ್ತೀವಿ, ಹೇಗೆ ಬಳಸ್ತೀವಿ, ಇದಿಲ್ಲ ಅಂದ್ರೆ ನಮ್ಗೆ ಏನೆಲ್ಲ ತೊಂದರೆಗಳು ಆಗ್ಬೋದು ಅಂತ ಅಂದ್ರೆ, ಮೊದಲನೇದಾಗಿ ನಾವು ಒಂದು ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆರೀಬೇಕು. ಫಸ್ಟ್ ಎಲ್ಲ ಇತ್ತು ಆ ಪಾನ್ ಕಾರ್ಡ್ ಇಲ್ಲ ಅಂದ್ರೂ ನಡೀತಾ ಇತ್ತು. ಬಟ್ ಹೀಗಾಗಿಲ್ಲ. ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟೇ ಓಪನ್ ಮಾಡ್ಕೊಡೋದಿಲ್ಲ. ಫಾರ್ಮ್ 16 ಫಿಲ್ ಮಾಡಿಕೊಟ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಟ್ರು ಕೂಡ, ಬಟ್ ಈಗ ಅಂತೂ ಪಾನ್ ಕಾರ್ಡ್ ಇಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಡೋದೇ ಇಲ್ಲ. ಬ್ಯಾಂಕಲ್ಲಿ ನಾವು 50,000ಕ್ಕಿಂತ ಹೆಚ್ಚಿನ ಹಣವನ್ನು ವಿಡ್ರಾವಲ್ ಮಾಡ್ತೀವಿ ಅಂತಂದರೆ ಪಾನ್ ಕಾರ್ಡಲ್ಲಿ ಅದರಲ್ಲೇನು ಇರೋದಿಲ್ಲ, ಒಂದು 10 ಆಲ್ಫಾ ನ್ಯೂಮೆರಿಕ್ ನಂಬರ್ಗಳಿರುತ್ತೆ. ಜೊತೆಗೆ ತಂದೆ ಹೆಸರು ಮೆನ್ಷನ್ ಆಗಿರುತ್ತೆ, ನಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಮತ್ತು ನಮ್ಮ ಫೋಟೋ ಕೂಡ ಅದರಲ್ಲಿ ಪ್ರಿಂಟ್ ಆಗಿರುತ್ತೆ. ಇಷ್ಟು ಅಂಶಗಳನ್ನ ಪಾನ್ ಕಾರ್ಡ್ ಒಳಗೊಂಡಿರುತ್ತೆ. ಹಾಗಿದ್ರೆ ಪಾನ್ ಕಾರ್ಡ್ನ ನಾವು ತಗೊಳ್ಳೋದು ಹೇಗೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಇರುವಂತಹ ನಿಯಮಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಪಾನ್ ಕಾರ್ಡ್ನ ನಾವು ತಗೋಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ದಾಖಲಾತಿಗಳು: 1-2 ಫೋಟೋ ಬೇಕು, ಒಂದು ಸೂಕ್ತವಾದ ಫೋನ್ ನಂಬರ್ ಬೇಕು, ನಮ್ಮ ಆಧಾರ್ ಕಾರ್ಡ್ ಇರಬೇಕು, 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಅದ್ರ ಜೊತೆಗೆ PUC ಮಾರ್ಕ್ಸ್ ಕಾರ್ಡ್ ಇದ್ರೂ ಓಕೆ. ಮೇ ಬಿ ಕೆಲವೊಂದ್ಸರಿ 10th ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್ ಎರಡೂ ಕೂಡ ತಗೋತಾರೆ. ಬಟ್ ಎರಡೂ ಇಲ್ಲ ಅಂತಂದ್ರೆ ಮಿನಿಮಮ್ 10th ಮಾರ್ಕ್ಸ್ ಕಾರ್ಡ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕೆಲವರು ಓದಿರೋದಿಲ್ಲ, ಅವರಿಗೆಲ್ಲ ಏನು ಅಂತಂದ್ರೆ ಅವರಿಗೆಲ್ಲ ಏನು ಅದನ್ನ ಮಾರ್ಕ್ಸ್ ಕಾರ್ಡ್ ವ್ಯಾಲಿಡಿಟಿ ತಗೊಳ್ಳೋದಿಲ್ಲ. ಇಷ್ಟು ಪಾನ್ ಕಾರ್ಡ್ ತಗೊಳ್ಳೋದಕ್ಕೆ ಬೇಕಾದಂತಹ ದಾಖಲಾತಿಗಳಾಗಿರುತ್ತೆ. ಹಾಗಿದ್ರೆ ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ, ನೀವು ಸೈಬರ್ಗಳಲ್ಲಾದರೂ ಮಾಡಿಸ್ಕೋಬಹುದು, ಆಧಾರ್ ಕೇಂದ್ರದಲ್ಲಾದ್ರೂ ಮಾಡ್ಕೋಬಹುದು. ಅದಿಲ್ಲ ಅಂತ ಅಂದ್ರೆ ಬೆಂಗಳೂರು 1 ಸೈಬರಲ್ಲಾದರೂ ಮಾಡಿಸ್ಕೋಬಹುದು, ಬೆಂಗಳೂರು 1, ಕರ್ನಾಟಕ 1, ಮತ್ತೆ ಗ್ರಾಮ ಕೇಂದ್ರಗಳಂತ ಬರುತ್ತಲ್ವ, ಅಲ್ಲಾದರೂ ಆಗುತ್ತೆ, ಸೈಬರಲ್ಲಾದರೂ ಆಗುತ್ತೆ. ಸೊ ಇಷ್ಟು ಕಡೆ ಕೂಡ ನಿಮಗೆ ಪಾನ್ ಕಾರ್ಡ್ನ ಮಾಡ್ಕೊಡ್ತಾರೆ. ಅವರೊಂದು ಅರ್ಜಿ ಕೊಡ್ತಾರೆ, ಅದಕ್ಕೆ ಫಿಲ್ ಮಾಡಿ ನೀವೊಂದು ಇಷ್ಟು ಡಾಕ್ಯುಮೆಂಟ್ಸ್ನ ಕೊಡ್ತು ಅಂತಂದರೆ ನಿಮಗೆ ಪಾನ್ ಕಾರ್ಡ್ ಸಿಗುತ್ತೆ. ಸೊ ಪಾನ್ ಕಾರ್ಡ್ಗೆ ಒಂದೇ ನಂಬರ್ ಇರುತ್ತೆ, ಅದು ಪರ್ಮನೆಂಟ್ ನಂಬರ್ ಅಂತಾನೆ ಹೇಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಜೋಡಣೆ ಬಗ್ಗೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಿಷ್ಟು ಹೊಸ ನಿಯಮಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಲಿದೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದಾಗಿತ್ತು. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ.